ಪ್ಲಸ್ ಮತ್ತೆ ಮೈನಸ್ ಹೇಗೆ ಅಂತ? ಅಲ್ಲ, ಹೀರೋ ಇಲ್ಲದೆ ಇರೋದು ಖಂಡಿತ ಮೈನಸ್. ಅವರು ನಾವೆಲ್ಲರೂ ಮಿಸ್ ಮಾಡ್ಕೊಳ್ತಾ ಇದ್ವಿ. ಯಾಕೆಂದ್ರೆ ವಿನೋದ್ ಅವರು ಇದ್ದಿದ್ರೆ ನಾವೆಲ್ಲರಿಗೂ ಬಹಳ ಖುಷಿಯಾಗಿರ್ತಿತ್ತು. ನಾವೇ ಇನ್ಫ್ಯಾಕ್ಟ್ ಅವ್ರಿಗೆ ಬರಬೇಡಿ ಅಂತ ಹೇಳಿದ್ವಿ. ಅವರು ಎಕ್ಸಾಷನ್ ಇರೋದ್ರಿಂದ ಇವತ್ತು ಮತ್ತೆ ನಿನ್ನೆ 2 ದಿವಸ ನೀವು ರೆಸ್ಟ್ ತಗೊಳ್ಳಿ, ನಾಳೆಯಿಂದ ಜಾಯ್ನ್ ಆಗಿ ಅಂತ ಕೇಳಿದ್ವಿ. ಇನ್ಫ್ಯಾಕ್ಟ್ ಅವ್ರು ಬರ್ತೀವಿ ಅಂತ ಹೇಳಿದ್ರು, ನಾವೇ ಬರಬೇಡಿ ನಾಳೆಯಿಂದ ಬನ್ನಿ ಅಂತ ಹೇಳಿದ್ವಿ. ಅವರು ನಾಳೆಯಿಂದ ಮತ್ತೆ ನಮ್ಮ ಪ್ರಮೋಷನ್ ಆಕ್ಟಿವಿಟೀಸ್ ಜಾಯ್ನ್ ಆಗ್ತಾರೆ. ಆಮೇಲೆ ಧ್ರುವ ಅವರು ಎಷ್ಟು ಅವರ ದೊಡ್ಡಸ್ತಿಕೆನ ತೋರಿಸ್ದೆ, ಅವರು ಬಂದು ಅವರು ಒಪ್ಕೊಂಡು ನಮ್ಮ ಈ ಟ್ರೈಲರ್ನ ಲಾಂಚ್ ಮಾಡಿಕೊಟ್ಟಿದ್ದಕ್ಕೆ ಅವ್ರಿಗೆ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಸೊ ಈಗ ಪರ್ಟಿಕ್ಯುಲರ್ ಒಂದು ಅಂದ್ರೆ ಇದನ್ನ ನಾನು ಆರಂಭದಲ್ಲೇ ಹೇಳ್ತಾ ಇದ್ದೀನಿ, ನೆಗೆಟಿವ್ ಏನಲ್ಲಿ ಕೇಳ್ತಾ ಇಲ್ಲ. ಸಹಜವಾಗಿ ಅಂದ್ರೆ ಸಿನಿಮಾ ರಿಲೀಸ್ ವೇಳೆ ಒಂದು ಅನಿರೀಕ್ಷಿತ ಘಟನೆ ಅಂದ್ರೆ ಅವರ ಆರೋಗ್ಯದಲ್ಲಿ ಏರ್ಪೇರ್ ಆಗಿರ್ತಕ್ಕಂಥದ್ದು, ಆಸ್ಪತ್ರೆಗೆ ಹೋಗಿರುವಂಥದ್ದು ಎಲ್ಲವೂ ಕೂಡ ಗೊತ್ತಾಗಿದೆ ನಮಗೆ. ಅಂದ್ರೆ ಒಂದು ಈಗ ಹೊರಗಡೆ ಇರುವಂತಹ ಆಡಿಯನ್ಸ್ ದೃಷ್ಟಿಕೋನದಲ್ಲಿ ನೀವು ಹೇಳೋದಾದ್ರೆ ಎಲ್ಲ ಒಂದ್ ಕಡೆ ಚಿತ್ರತಂಡ ಇದನ್ನ ಅಂದ್ರೆ ಆರೋಗ್ಯದ ವಿಚಾರದಲ್ಲಿ ಖಂಡಿತ ನಾನು ಹೇಳ್ತಾ ಇದ್ದೀನಿ, ಅದು ನೆಗೆಟಿವ್ ಆಗಿ ನಾವು ತಗೊಳ್ತಾ ಇಲ್ಲ ಮಾಧ್ಯಮದವರು. ಇಲ್ಲ ಪ್ರಚಾರದ ಅನಿವಾರ್ಯತೆ ಹೀಗೆ ಮಾಡಿದ್ರ ಹೀಗೆ ಅಂತ ಒಂದಿಷ್ಟು ಕಲ್ಪನೆಗಳು ಬಂದಾಗ ಅದಕ್ಕೆ ಯಾವ ರೀತಿ ಚಿತ್ರತಂಡ ಸಮರ್ಥನೆ ಕೊಡ್ತೀರಿ ಅಂತ? ಈಗ ನಾನು ಹಿಂಗೆ ಇದೀನಲ್ಲ ನೋಡೋದಕ್ಕೆ, ನಾನು ಒಂದ್ ವೇಳೆ ಕುಸಿದಿದ್ರೆ ನೀವು ಓಕೆ, ಅದು ಪಾಪ ಹೆಂಗೋ ಸಿನಿಮಾಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ವಿನೋದ್ ಅವರು ಅಷ್ಟು ಗಟ್ಟಿಮುಟ್ಟಾಗಿರೋರು, ಅವರು ಕುಸಿದ್ರೆ ಅದು ಪಾಸಿಟಿವ್ ಪಬ್ಲಿಸಿಟಿ ಹೇಗಾಗುತ್ತೆ? ಅಥವಾ ಅದನ್ನ ಬೇಕು ಅಂತ ಆ ತರ ಗಿಮಿಕ್ ಯಾರು ಮಾಡಕ್ ಹೋಗ್ತಾರೆ? ಈ ತರದ್ದು ಏನು ಇಲ್ಲ. ನಿಜವಾಗ್ಲೂ ಹಿ ವಾಸ್ ಅನ್ವೆಲ್, ಆದ್ರಿಂದ ಅದು ಆಯ್ತು ಅಷ್ಟೇ. ಅಲ್ಲ ಅಂದ್ರೆ ಈಗ ನೀವು ಫೇಸ್ ಮಾಡಿರ್ತೀರಾ, ಅದಕ್ಕೆ ನಿಮ್ ಮುಖಾಂತರ ಒಂದು ಉತ್ತರ ಸಿಗ್ಲಿ ಅನ್ನೋದು ಕೇಳೋದು. ಅದೇ ಹೇಳ್ತಾರೆ, ಒಂದಷ್ಟು ಒಳ್ಳೇದಾಯ್ತು ನೀವು ಕೇಳಿದ್ರಿ ಪ್ರಶ್ನೆ, ಥ್ಯಾಂಕ್ ಯು ಪ್ರಶ್ನೆ ಕೇಳಿದಕ್ಕೆ. ಆದ್ರೆ ಇದು ಒಂದು ಗಿಮಿಕ್ ಆಗಿ ಆಗಿರುವಂತದ್ದಲ್ಲ, ಇದು ಜೆನ್ಯೂನ್ ಆಗಿ ಆಯ್ತು. ಇನ್ಫ್ಯಾಕ್ಟ್ ನಾವು ಮೊದಲು ಯಾರಿಗೂ ಹೇಳಿರ್ಲಿಲ್ಲ, ಅದು ನ್ಯೂಸ್ ಆಚೆ ಹೋದಾಗ ನಾವು ಅನಿವಾರ್ಯತೆಯಿಂದ ನಾವು ಅದನ್ನ ಕಡೆಗೆ ಹೌದು ಈ ತರ ಅವ್ರು ಕೊಲ್ಯಾಪ್ಸ್ ಆದ್ರೂ ಅವರ ಆರೋಗ್ಯ ಕೆಟ್ಟಿದೆ ಅಂತ ಒಪ್ಕೊಂಡು. ಚೇತನ್ ಸರ್, ಆದಿನಗಳು ಸಿನಿಮಾ ಒಂದು 100% ಒರಿಜಿನಲ್ ಸ್ಟೋರಿ ಇಟ್ಕೊಂಡು ಮಾಡುವಂಥ ಸಿನಿಮಾ. ಈಗ ಬಲರಾಮ ಆರಾಮನ ದಿನಗಳು ನೀವೇ ಹೇಳಿದಾಗೆ ಒಂದು ಫಿಕ್ಷನಲ್ ಸ್ಟೋರಿ. ಸೊ ಆ ಟೈಟಲ್ಗೆ ಯಾವ ಮಟ್ಟಿಗೆ ಜಸ್ಟಿಫಿಕೇಶನ್ ಕೊಡುತ್ತೆ ಅಂತ ಬಲರಾಮನ ದಿನಗಳು ಅಂತ ಬಂದಾಗ? ಇದು ರೌಡಿ ಬಲರಾಮ ಅಂತ, ರೌಡಿ ಶೀಟರ್ ಬಲರಾಮ ಅಂತ ಒಬ್ರಿದ್ರು, ಅವರ ಬಯೋಪಿಕ್ ಅಲ್ಲ ಇದು. ಅದರಿಂದ ಬಲರಾಮ ಅನ್ನೋದು ಒಂದು ಫಿಕ್ಷನಲ್ ಕ್ಯಾರೆಕ್ಟರ್. ನಾನು ಮತ್ತೆ ಎಲ್ಲ ಇಂಟರ್ವ್ಯೂಸ್ ಹೇಳ್ತಾ ಇದ್ದೀನಿ. ಆ ಬಲರಾಮನ ದಿನಗಳು ಹೇಗೆ, ಆ ದಿನಗಳು ಮತ್ತೊಂದು ಅಧ್ಯಾಯ ಅಂತ ಹೇಳ್ತಾ ಇದ್ದೀನಿ. ಆ ದಿನಗಳು ಸಿನಿಮಾದ ಮತ್ತೊಂದು ಅಧ್ಯಾಯ ಅಲ್ಲ, ಇದು ಒಂದು ಫಿಕ್ಷನಲ್ ಸ್ಟೋರಿ. ಆದ್ರೆ ನಿಜ ಜೀವನದ ಅನೇಕ ಘಟನೆಗಳ ಜನರ ಸ್ಫೂರ್ತಿ ಇದಕ್ಕಿದೆ, ಅದಂತೂ ಇದೆ. ಸುಪ್ರೀತ್ ಸರ್, ಈಗ ಇತ್ತೀಚೆಗೆ ಥಿಯೇಟರ್ ಸಮಸ್ಯೆ ಸಿಕ್ಕಾಪಟ್ಟೆ ಆಗ್ತಾ ಇದೆ. ಸೊ ಇತ್ತೀಚೆಗೆ ರೀಸೆಂಟ್ ಆಗಿ ರಿಲೀಸ್ ಆಗಿರ್ತಕ್ಕಂಥ ಒಂದು ಸಿನಿಮಾದವರು ಥಿಯೇಟರ್ ಅಲ್ಲಿ ಕಣ್ಣೀರಾಗ್ತಾ ಇದ್ರು, ಥಿಯೇಟರ್ಗಳು ಸಿಗ್ತಾ ಇಲ್ಲ, ಸಿನಿಮಾ ಚೆನ್ನಾಗಿದೆ ಅಂತೇಳಿ. ಬೇಕಾದ್ರೆ ನನ್ನ ಚಪ್ಪಲಲ್ಲಿ ಹೊಡೆದು ಬಿಡಿ ಸಿನಿಮಾ ಸಿಗ್ತಾ, ಆ ರೀತಿ ಎಲ್ಲ ಪದಗಳನ್ನು ಬಳಸಿದ್ರು. ಸೊ ಈ ರೀತಿಯ ಥಿಯೇಟರ್ಗಳ ಸಮಸ್ಯೆ ಇತ್ತೀಚೆಗೆ ತುಂಬಾ ಎದುರಾಗ್ತಿದೆ. ಸೊ ಈ ಬಲರಾಮ ಸಿನಿಮಾಗೆ ಎಷ್ಟು ಥಿಯೇಟರ್ಗಳು ರಿಲೀಸ್ ಆಗ್ತಾ ಇದೆ ರಾಜ್ಯಾದ್ಯಂತ? ಸರ್, ಇದು 100+ ಥಿಯೇಟರ್ಸ್ ಸಿಂಗಲ್ ಸ್ಕ್ರೀನ್ಸ್ ಇರುತ್ತೆ. ಇನ್ನು ಆಲ್ಮೋಸ್ಟ್ ಲೈಕ್ 50 to 50 ಆಟ್ ಸ್ಕ್ರೀನ್ಸ್ ಮಲ್ಟಿಪ್ಲೆಕ್ಸಸ್ ಇದೆ, ಅದು ರಿಲೀಸ್ ಆಗುತ್ತೆ. ಈಗ ಈ ಸಮಸ್ಯೆಗಳು ಯಾವಾಗ ಬರುತ್ತೆ ಅಂತಂದರೆ ಸರ್, ಈಗ ಹೊಸ ಸಿನಿಮಾಗಳು ಬಂದಾಗ, ಹೊಸಬರು ಬಂದಾಗ ಅದು ಸಮಸ್ಯೆ ಇರುತ್ತೆ. ಯಾಕಂದರೆ ಮೊದಲ ಹಾಗೆ ಒಂದು ಸಿನಿಮಾ ಪ್ರೂವ್ ಮಾಡೋದಕ್ಕೆ 1 ವೀಕ್, 1 ವಾರ 2 ವಾರ ಬೇಕಾಗಿತ್ತು. ಮುಂಚೆ ನೀವು ಒಂದು 10-15 ವರ್ಷದ ಹಿಂದೆ ಹೋದರೆ ಯಾವುದೇ ಸಿನಿಮಾ ಅಟ್ಲೀಸ್ಟ್ 1 ವಾರ ಸಸ್ಟೈನ್ ಆಗೋದು. ಇವತ್ತು ಹೇಗೆಂದರೆ ಮಾರ್ನಿಂಗ್ ಶೋ ರಿಲೀಸ್ ಆಗಿ ಈವ್ನಿಂಗ್ ಶೋ ಅಷ್ಟರಲ್ಲಿ ಅದು ಪ್ರೋಗ್ರೆಸ್ ಆಗಲಿಲ್ಲ ಅಂತಂದರೆ ಶೋಸ್ ರಿಮೂವ್ ಆಗೋಗುತ್ತೆ ಆಟೋಮೆಟಿಕಾಗಿ. ಯಾಕೆ ಅಂತಂದರೆ ಇವತ್ತು ಒಂದು ಶೋ ರನ್ ಆಗಬೇಕು ಅಂತಂದರೆ ಒಂದು ಮಿನಿಮಲ್ ಎಕ್ಸ್ಪೆನ್ಸಸ್ ಅನ್ನೋದು ಇದ್ದೇ ಇರುತ್ತೆ. ಒಂದು ಮಲ್ಟಿಪ್ಲೆಕ್ಸಸ್ ಒಂದು ಶೋ ರನ್ ಆಗಬೇಕು ಅಂದರೆ ಒಂದು ಮಿನಿಮಲ್ ಎಕ್ಸ್ಪೆನ್ಸಸ್ ಅನ್ನೋದು ಇರುತ್ತೆ. ಅದು ಯಾವಾಗ ಅವ್ರಿಗೆ ಜನರೇಟ್ ಆಗಲ್ಲ ಅದನ್ನು ಅವ್ರು ರಿಮೂವ್ ಮಾಡ್ತಾರೆ. ಸೊ ದಿಸ್ ಇಸ್ ಹೌ ಥಿಯೇಟರ್ ವರ್ಕ್ಸ್. ಶ್ರೇಯಸ್ ಸರ್, ಇದು ನಿಮಗೆ ಪ್ರಶ್ನೆ. ಅಂದ್ರೆ ನೀವು ಇಂಡಸ್ಟ್ರಿಗೆ ಬರೋಂಥ ಯೋಚನೆ ಜೊತೆಗೆ ಸರ್ ಇಲ್ಲಿ ಈ ಸಿನಿಮಾನೇ ಮಾಡಕ್ಕೆ ಒಂದು ಪರ್ಟಿಕ್ಯುಲರ್ ಕಾರಣ ಇದೆ ಅಂತ ಒಂದು ಎಲ್ಲೋ ನಾನು ಕೇಳಿರೋ ಮಾಹಿತಿ. ಅಂದ್ರೆ ಬಲರಾಮನಿಗೂ ಮತ್ತೆ ನಿಮ್ಗೆ ಪರಿಚಯದ ಬಗ್ಗೆ ಏನಾದ್ರು ಮಾತನಾಡ್ಬೋದಾ, ಅದರ ನಂಟಿನ ಬಗ್ಗೆ ಹೇಳ್ಬೋದಾ ಗೊತ್ತಿಲ್ಲ. ಯಾಕಂದ್ರೆ ನಿಮಗೆ ರಿಲೇಟಿವ್ ಅನ್ನೋಂಥ ಮಾಹಿತಿ ಕೂಡ ಇದೆ. ಹಾಗೆ ಹಲೋ, ಹಾಯ್ ಸರ್, ಜಗಿ ಸರ್, ನಮಸ್ತೆ. ಬಲರಾಮ್ ಅವ್ರದ್ದು ಹೌದು, ಒಂದೇ ಊರು ಒಂದೇ ಜನ ಎಲ್ಲ, ಅವ್ರ ಒಂದು ಒಂದೇ ಜನ ಎಲ್ಲ ಅಲ್ಲ ಒಂದೇ. ಬಟ್ ಅವ್ರದ್ದೇ ಕತೆ ಅಂತ ಸರ್ ಹೇಳೋದಲ್ಲ, ಅವ್ರದ್ದೇ ಕತೆ ಅಂತ ಅಲ್ಲ, ಇದೊಂದು ಫಿಕ್ಷನಲ್ ಕತೆ ಆಗುತ್ತೆ. ಬಟ್ ಗ್ಯಾಂಗ್ಸ್ಟರ್ ಕತೆನೇ ಮಾಡಬೇಕು ಅಂತ ಬಂದಿದ್ದು ನಾನು. ಇದಕ್ಕೆ ಒಬ್ಬರು ಯಾರು ಸರಿ ಅಂತ ಹುಡುಕಿದ್ದಕ್ಕೆ ನಮ್ಮ ಸರ್ ಸಿಕ್ಕಿದ್ರು. ಬಿಕಾಸ್ ನಾವೆಲ್ಲ ಆದಿನಗಳು ಫ್ಯಾನ್ಸು. ಒಂದು ಕಮ್ಮಿ ಅಂದ್ರೂ 125 ಸತಿ ಸಿನಿಮಾ ನಾನೇ ನೋಡಿದ್ದೀನಿ ಆದಿನಗಳು. ಸೊ ರೀಕ್ರಿಯೇಟ್ ಮಾಡಬೇಕು ಅಂತಲೇ ಬಂದಿತ್ತು ಸರ್. ಆ ದಿನಗಳಿಗೆ ಏನು ಎಕ್ಸ್ಪೆಕ್ಟ್ ಮಾಡ್ಕೊಂಡು ಜನ ಬರ್ತಾರೋ 100% ರಿಸಲ್ಟ್ ಅಂತೂ ಸಿಗುತ್ತೆ. ಬಲರಾಮನ್ ಕತೆ ಅದು ಇದು ನನಗಂತೂ ಗೊತ್ತಿಲ್ಲ. ಒಟ್ಟ ಒಂದೇ ಊರು ಒಂದೇ ಜನ ಎಲ್ಲ ಒಂದಿದೆ. ಚೈತನ್ಯ ಸರ್, ಆ
ದಿನಗಳು ಬಂದು ಸುಮಾರು 9 ವರ್ಷ ಮುಗೀತು, 10ನೇ ವರ್ಷ 18 ವರ್ಷ. 18 ವರ್ಷ ಸರ್. ಸೊ ಇನ್ನೊಂದು ವಿಚಾರ ಅಂದ್ರೆ ಆ ಟೈಮಲ್ಲಿ ನೋಡುವಂತಹ ವೀಕ್ಷಕರೇ ಬೇರೆ ತರ ಇತ್ತು. ಸೊ ಇವಾಗಿನ ಜನರೇಷನ್ ಅಲ್ಲಿ ಸಿನಿಮಾವನ್ನ ನೋಡುವ ರೀತಿನೇ ಬೇರೆ ಇದೆ. ಸೊ ಮ್ಯಾಚ್ ಮಾಡೋದು, ಯಾಕಂದ್ರೆ ಅದೇ ನಿರ್ದೇಶಕರು ಅದೇ ಫ್ಲೇವರ್ ಅಲ್ಲಿ ತರ್ತಾ ಇದ್ದಾರೆ ಅಂದಾಗ ನಿರೀಕ್ಷೆಗಳು ಜಾಸ್ತಿ ಇರುತ್ತೆ. ಅದನ್ನ ರೀಚ್ ಮಾಡುವ ಪ್ರಯತ್ನ ನೀವು ಮಾಡಿದ್ದೀರಾ, ಅದು ಕಂಪ್ಲೀಟ್ ಆಗುತ್ತೆ ಅನ್ನುವಂತ ಭರವಸೆ ಇದೆಯಾ? ನನಗೆ ಈ ಸಿನಿಮಾದ ಅಡ್ವಾಂಟೇಜ್ ಅಂತ ಅನ್ಸೋದು. ಈಗ ಕಾಂತಾರ ಸಿನಿಮಾ ಮಾಡಿ ಅದಾಗಿ 2 ವರ್ಷಕ್ಕೆ ಕಾಂತಾರ ಪಾರ್ಟ್ 2 ಮಾಡೋದು, ಅವಾಗ ಅದೇ ಪ್ಯಾಟರ್ನ್ ನೀವು ಸಸ್ಟೈನ್ ಮಾಡ್ಕೋಬಹುದು. ದುರಂಧರ್ ಸಿನಿಮಾ ಮಾಡಿ ಅದ್ರ ಮಾರನೇ ಇನ್ನೊಂದು ವರ್ಷಕ್ಕೆ ದುರಂಧರ್ 2ನೇ ಪಾರ್ಟ್ ಮಾಡಿದಾಗ ಅದೇ ಪ್ಯಾಟರ್ನ್ ನೀವು ಸಸ್ಟೈನ್ ಮಾಡ್ಬೋದು. ಆದ್ರೆ ಲಕಿಲಿ ನನಗೆ 18 ವರ್ಷ ಆಗಿದೆ. ಸೊ 18 ವರ್ಷಕ್ಕೂ ಇದಕ್ಕೂ ನಾನು ಯಾವ್ದು ಸಸ್ಟೈನ್ ಮಾಡೋ ಅವಶ್ಯಕತೆನೇ ಇಲ್ಲ. ಈಗಿನ ಜನರೇಷನ್ ಯಾವ ತರ ಬೇಕೋ ಆ ರೀತಿ ನಾನು ಕಥೆಯನ್ನ ಹೇಳ್ತಿದ್ದೀನಿ. ಆ ದಿನಗಳು ಸಿನಿಮಾದ ಎಲ್ಲ ಎಲಿಮೆಂಟ್ಸ್ ಇದೆ, ಆದ್ರೆ ಎಸೆನ್ಸ್ ಇದೆ. ಆದ್ರೆ ಇವತ್ತಿನ ನರೇಷನ್ ಈ ಸಿನಿಮಾ ತಂದಿದ್ದೀನಿ. ಸರ್, ವಿನೋದ್ ಅವ್ರನ್ನ ಇದಕ್ಕೆ ಯಾವ ರೀತಿ ಪಳಗಿಸಿದ್ರೆ? ಯಾಕಂದ್ರೆ ಅವರು ಆಲ್ರೆಡಿ ಮಾಸಲ್ಲಿ ಎಕ್ಸ್ಪರ್ಟ್ ಸಿನಿಮಾ ಮಾಡೋದ್ರಲ್ಲಿ. ಬಟ್ ಬಲರಾಮನ ದಿನಗಳು ಅಂತ ಬಂದಾಗ ಆಗ್ಲೇ ಹೇಳಿದಾಗೆ ಅದು ಬಲರಾಮ ಅನ್ನುವಂತ ರೌಡಿ ಶೀಟ್ರು ಇದ್ರು, ಅವ್ರದ್ದಲ್ಲ ಅಂತ ಹೇಳ್ತಿದ್ದೀರಾ. ಬಟ್ ಜನರು ಅದೇ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಹೋಗ್ತಾರೆ. ಸೊ ಅದಕ್ಕೆ ಒಬ್ಬ ನಾಯಕ ನಟನನ್ನ ಹೆಂಗೆ ನೀವು ರೆಡಿ ಮಾಡಿದ್ರಿ? ನಾನು ರೆಡಿ ಮಾಡಿದೆ ಅನ್ನೋದಕ್ಕಿಂತ ವಿನೋದ್ ಅವರು ಅಷ್ಟು ಕರೆಕ್ಟಾಗಿ ಆ ಪಾತ್ರಕ್ಕೆ ಒಪ್ಕೊಂಡ್ರು ಅಂತ ಹೇಳ್ಬೋದು. ಯಾಕಂದ್ರೆ ಅವರು, ನಾನು ಅನೇಕ ಸತಿ ಹೇಳಿದ್ದೀನಿ, ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಬಹಳ ಪ್ರತಿಭಾವಂತ ನಟರಲ್ಲಿ ಅವರೊಬ್ರು. ಎಲ್ಲಾ ರೀತಿಯ ಪಾತ್ರಗಳನ್ನು ಮಾಡಬಲ್ಲ ಅಂತ ಒಬ್ಬರು ನಟರು. ಆಮೇಲೆ ಬಹಳ ಸೀರಿಯಸ್ ಅವರ ಕೆಲಸದ ಬಗ್ಗೆ, ವೆರಿ ಇನ್ವಾಲ್ವ್ಡ್, ಮೆಥಡ್ ಆಕ್ಟರ್. ಅವರು ಈ 4 ತಿಂಗಳು ನಾವೇನು ಬಲರಾಮ ದಿನಗಳು ಶೂಟಿಂಗ್ ಮಾಡ್ತಿದ್ವಿ, ಅಷ್ಟು ವೇಳೆ ಅವರು ಬಲರಾಮನಾಗಿ ಜೀವಿಸಿದ್ರು. ಆಮೇಲೆ ಪ್ರತಿ ಹಂತದಲ್ಲೂ ಇನ್ವಾಲ್ವ್ ಆದ್ರು. ಸೊ ಅವ್ರ ಜೊತೆ ವರ್ಕ್ ಮಾಡೋದು ನನಗೆ ಒಂದು ದೊಡ್ಡ ಅಡ್ವಾಂಟೇಜ್ ಆಯ್ತು. ಬಿಕಾಸ್ ಅಷ್ಟು ಇನ್ವಾಲ್ವ್ಮೆಂಟ್ ಆಗಿದ್ದು, ನಾನು ಏನು ಇಮ್ಯಾಜಿನ್ ಮಾಡ್ಕೊಂಡಿದ್ದೆ ಬಲರಾಮ, ಅದಕ್ಕಿಂತ 10 ಪಟ್ಟು ಅವರು ಬಲರಾಮನನ್ನ ಸ್ಕ್ರೀನ್ ಮೇಲೆ ತಂದ್ರು. ನಾವು ಟೀಸರ್ ರಿಲೀಸ್ ಮಾಡಿದಾಗೆ ಎಷ್ಟೋ ಜನ ಅದ್ರ ಕೆಳಗೆ ಕಮೆಂಟ್ ಹಾಕಿದ್ದಾರೆ, ಬಲರಾಮ ಪಾತ್ರಕ್ಕೆ ವಿನೋದ್ ಅವ್ರು ಬಿಟ್ಟರೆ ಯಾರು ಆಗೋದೇ ಇಲ್ಲ ಅನ್ನೋ ಮಟ್ಟಿಗೆ ಅವರು ಈ ಪಾತ್ರದಲ್ಲಿ ತೊಡಕೊಂಡಿದ್ದಾರೆ. ಸರ್, ನಾವು ಚೈತನ್ಯ ಸರ್ ಇಲ್ಲಿ ಸಾಕಷ್ಟು ಮಚ್ಚ ಆಗಿರ್ಬೋದು, ರಕ್ತ ಸಿಕ್ತ, ರೌಡಿಸಮ್, ಸಾಕಷ್ಟು ಸಿನಿಮಾಗಳನ್ನ ನೋಡಿದ್ದೀವಿ. ಬಹಳ ಸಿನಿಮಾಗಳು ಬಂದಿದ್ದಾರೆ. ಆ ಎಲ್ಲಾ ಸಿನಿಮಾಗಳಿಗೆ ಬಲರಾಮನ ದಿನಗಳು ಹೇಗೆ ಭಿನ್ನವಾಗಿ ನಿಲ್ಲುತ್ತೆ ಅಂತ ಹೇಳಿ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ಹೇಳಿದ್ರೆ? ನಾವು ಆ ದಿನಗಳು ಸಿನಿಮಾ ಮಾಡಿದಾಗ್ಲೂ ಇದೇ ಪ್ರಶ್ನೆ ಬಂದಿತ್ತು ನಮ್ಗೆ, ಇನ್ನೊಂದು ರೌಡಿಸಮ್ ಸಿನಿಮಾ ಮಾಡ್ತಿದ್ದೀರಾ? ನಾವು ಹೇಳ್ತಾ ಇದ್ವಿ, ಇಲ್ಲ ಇದು ಇನ್ನೊಂದು ರೌಡಿಸಮ್ ಸಿನಿಮಾ ಅಲ್ಲ, ಇದು ಬೇರೆ ತರದ್ದೇ ರೌಡಿಸಮ್ ಸಿನಿಮಾ ಅಂತ. ಅದನ್ನ ನಾವು ಎಷ್ಟು ಹೇಳಿದ್ರು ಕಡೆಗೆ ಆ ಸಿನಿಮಾ ರಿಲೀಸ್ ಆಗ್ಬೇಕಾಗಿತ್ತು, ಜನಕ್ಕೆ ಅರ್ಥ ಆಗೋದಕ್ಕೆ ನಾವೇನು ಹೇಳ್ತಾ ಇದೀವಿ ಅಂತ. ಅಂದ್ರೆ ಒಂದು ರೌಡಿಸಮ್ ಕಥೆ ಅಂತಂದ್ರೆ ಬರೀ ಮಚ್ಚು, ಲಂಗು, ಕೊಚ್ಚು, ಕೊಲ್ಲು ಅಷ್ಟೇ ಅಲ್ಲ. ಅವ್ರಗಳ ಒಂದು ಬಹಳ ಎಮೋಷನಲ್ ಆದಂತ ಸ್ಟೋರಿಗಳು ಇರ್ತವೆ ಅವರಲ್ಲಿ. ಆಮೇಲೆ ಒಂದು ಕ್ರೈಮ್ ಇದೆಯಲ್ಲ, ಒಂದು ಕ್ರಿಮಿನಲ್ ವರ್ಲ್ಡ್, ಅದಕ್ಕೂ ನಮ್ಮ ಜಗತ್ತಿಗೂ ಬಹಳ ಹತ್ತಿರದ ಸಂಬಂಧ ಇರುತ್ತೆ. ನಮ್ಗೆ ಗೊತ್ತಾಗೋದಿಲ್ಲ ಅಷ್ಟೇ. ಒಂದು ನಗರವನ್ನ ಅರ್ಥ ಮಾಡ್ಕೋಬೇಕು ಅಂದ್ರೆ ಅದರ ಕ್ರೈಮ್ ಅನ್ನ ಅರ್ಥ ಮಾಡ್ಕೋಬೇಕು. ಪ್ರತಿ ಹಂತದಲ್ಲೂ ಯಾವ್ಯಾವ ರೀತಿ ಕ್ರೈಮ್ ಬದಲಾಗ್ತಿರುತ್ತೋ ಅದೇ ರೀತಿ ಆ ನಗರದ ಪಾಲಿಟಿಕ್ಸ್, ಎಕನಾಮಿಕ್ಸ್ ಎಲ್ಲ ಬದಲಾಗ್ತಾ ಹೋಗುತ್ತೆ. ಅದೆಲ್ಲವನ್ನೂ ಒಂದು ರೀತಿ ಕಥೆಯ ಮೂಲಕ, ಒಂದು ಡ್ರಾಮ್ಯಾಟಿಕ್ ಆದಂತ, ಬಹಳ ಎಮೋಷನಲ್ ಆದಂತ, ಬಹಳ ಹ್ಯೂಮನ್ ಆದ ಕಥೆ ಮೂಲಕ ನಾವು ಪ್ರೆಸೆಂಟ್ ಮಾಡುವ ಪ್ರಯತ್ನ ಈ ಬಲರಾಮನ ದಿನಗಳು. ಚೈತನ್ಯ ಸರ್, ಯಾವ ರೌಡಿನ ತಲೆಯಲ್ಲಿ ಇಟ್ಕೊಂಡು ಸಿನಿಮಾನ ನಾನು ಆ ದಿನಗಳು ಸಿನಿಮಾಗೆ ಅಗ್ನಿಶ್ರೀಧರ್ ಅವ್ರ ಪರಿಚಯ ಆಗಿ, ಅಗ್ನಿಶ್ರೀಧರ್ ಅವ್ರನ್ನ ಅನೇಕ ಜನ ಅಂಡರ್ವರ್ಲ್ಡ್ ಅವ್ರನ್ನ ಪರಿಚಯ ಮಾಡಿದ್ರು. ಅನೇಕ ಜನ ಅಂಡರ್ವರ್ಲ್ಡ್ ಅವ್ರಿಗೆ ಹೇಗೆ ಮಾತಾಡ್ತಿದ್ರು, ಅವ್ರ ಹಾವಭಾವ ಹೇಗಿರ್ತಿತ್ತು, ಅವರು ವ್ಯವಹಾರಗಳು ಹೇಗಿರ್ತಿತ್ತು, ಅದೆಲ್ಲ ಪರಿಚಯವನ್ನ ಅಗ್ನಿಶ್ರೀಧರ್ ಸರ್ ನನಗೆ ಮಾಡಿಕೊಟ್ಟಿದ್ರು. ಅದಲ್ಲದೆ ನಾನು ಪ್ಯಾಂಡಮಿಕ್ ಟೈಮಲ್ಲಿ ಸಾಕಷ್ಟು ಪುಸ್ತಕಗಳನ್ನ ಓದಿದೆ, ರಿಸರ್ಚ್ ಮಾಡಿದೆ. ಅದೆಲ್ಲದರ ಸ್ಫೂರ್ತಿ ಕೂಡ ತಗೊಂಡು ಅಥವಾ ಕ್ರಿಯೇಟಿವ್ ಆಗಿ ಹೇಗೆ ನಾನು ಅಡ್ಯಾಪ್ಟ್ ಮಾಡಬಹುದು, ಹಾಗೆ ಬಲರಾಮನ ದಿನಗಳಲ್ಲಿ ನಾನು ರೂಪಾಂತರ ಮಾಡಿದ್ದೆ. ಆ ದಿನಗಳ ಸಿನಿಮಾನ ನಾವು ಇವತ್ತು ನೋಡಿದ್ರು ಕೂಡ ನಮ್ಗೆ ಅದೊಂಥರ ಇನ್ವಾದ ಸಿನಿಮಾನೇ, ಜೊತೆಗೆ ಅದು ಹ್ಯಾಂಗ್ ಓವರ್ ಇವತ್ತಿಗೂ ಕೂಡ ಇದೆ ನಮ್ಗೆ. ಸೊ ಅವತ್ತು ಹಾಡುಗಳು ಕೂಡ ಅಷ್ಟೇ, ಎಷ್ಟು ಸಲ ಕೇಳಿದ್ರು ಬೋರ್ ಆಗೋದಿಲ್ಲ. ಸೊ ಈ ಸಿನಿಮಾನ ನಾವು ನೋಡಿ ಹೊರಗೆ ಹೋದ್ರೆ ಅದೇ ರೀತಿಯ ಹ್ಯಾಂಗ್ ಓವರ್ ಸಿಗುತ್ತಾ ನಮ್ಗೆ ಅಂತ ಹೇಳಿ ಸಿಗ್ಲಿ ಅಂತ ನಾನು ಬಯಸ್ತೀನಿ. ಯಾಕೆಂದ್ರೆ ನನ್ಗೆ ಎಷ್ಟೋ ಜನ ಈ ಆ ದಿನಗಳು ಸಿನಿಮಾನ ಕಲ್ಟ್ ಕ್ಲಾಸಿಕ್ ಅಂತ ಕರೆದಾಗ ಬಹಳ ಕೃತಜ್ಞತೆ, ಬಹಳ ನಮ್ರತೆ ಕೂಡ ಆಗುತ್ತೆ. ಯಾಕೆಂದ್ರೆ ಒಂದು ಸಿನಿಮಾ ಒಂದು ಕಲ್ಟ್ ಕ್ಲಾಸಿಕ್ ಅಂತ ಆಗೋದು ಅದು ರಿಲೀಸ್ ಆದಾಗಲ್ಲ, ಅದು ಬಂದು 10-15 ವರ್ಷ ಆದ್ಮೇಲೂ ಜನ ಮನಸ್ಸಿನಲ್ಲಿ ಉಳ್ಕೊಂಡ್ರೆ ಆಗ ಅದು ಕಲ್ಟ್ ಕ್ಲಾಸಿಕ್. ಈಗ ಏನಾಗ್ತದೆ, ಮನಸ್ಸಿನ ಈಗ ಬಹಳ ಹಗುರವಾಗಿ ಆ ಪದಾನ ಬಳಸ್ತಾರೆ. ಒಂದು ಸಿನಿಮಾ ರಿಲೀಸ್ ಆದಾಗೆ ಇದನ್ನ ಕಲ್ಟ್ ಸಿನಿಮಾ ಅಂತ ಹೇಳ್ತಾರೆ. ಹಾಗೆ ಆಗೋದಿಲ್ಲ. ಅದು ಒಂದು ಸಿನಿಮಾ ರಿಲೀಸ್ ಆಗಬೇಕು,
ಅದೊಂದು 10-15 ವರ್ಷ ಮನಸ್ಸಿನಲ್ಲಿ ಉಳ್ಕೋಬೇಕು, ಅದ್ರ ಬಗ್ಗೆ ಇನ್ನೂ ಜನ ರಿಸರ್ಚ್ ಮಾಡಬೇಕು. ಹಾಗಾದಾಗ ಆ ಸಿನಿಮಾ ಒಂದು ಕಲ್ಟ್ ಕ್ಲಾಸಿಕ್ ಆಗುತ್ತೆ. ಬಲರಾಮನ ದಿನಗಳಿಗೆ ಆ ದಿನಗಳು ಅಷ್ಟೇ ಎಲ್ಲ ಎಫರ್ಟು, ಅಷ್ಟೇ ಎಲಿಮೆಂಟ್ಸು, ಅಷ್ಟೇ ಎಲ್ಲವೂ ನಾವು ಇನ್ನೂ ಆ ದಿನಗಳಿಗಿದ್ದ ಇದಕ್ಕಿಂತ 10ರಷ್ಟು ಪ್ರೊಡಕ್ಷನ್ ವ್ಯಾಲ್ಯೂಸು ಇದೆಲ್ಲ ತಂದಿದ್ದೀವಿ ಈ ಸಿನಿಮಾಗೆ. ಈ ಸಿನಿಮಾ ಕೂಡ ಅದೇ ರೀತಿಯ ದಾಖಲೆಯನ್ನ ಸೃಷ್ಟಿ ಮಾಡುತ್ತೆ ಅನ್ನೋ ನಂಬಿಕೆ ನಮಗೆ. ಸರ್, ಇದು ಯೂಶಲಿ ಅಂದರೆ ಈ 10 ವರ್ಷದಲ್ಲಿ ಈ ಥರ ಅಂದರೆ ರೌಡಿಸಮ್ ವಿಷಯ ಇಟ್ಕೊಂಡು ಬಂದಂಥ ಸಿನಿಮಾಗಳು ಅಥವಾ ಬೇಸ್ಡ್ ಆನ್ ಟ್ರೂ ಇವೆಂಟ್ಸ್ ಬಂದಂಥ ಸಿನಿಮಾಗಳು, ಸಿನಿಮಾ ಆ ಮೇಕಿಂಗ್ ಪ್ರಾಸೆಸ್ಸಲ್ಲಿ ಒಂದು ಹಂತದ ಒಂದು ಚರ್ಚೆ ನಡೆಯುತ್ತೆ, ಇನ್ನೇನು ಸೆನ್ಸಾರ್ ಆಗಬೇಕು ಒಂದು ಹಂತದ ಚರ್ಚೆ ನಡೆಯುತ್ತೆ, ರಿಲೀಸ್ ಆದಮೇಲೆ ಇನ್ನೊಂದು ಚರ್ಚೆ ನಡೆಯುತ್ತೆ. ಸಿನಿಮಾ ರಿಲೀಸ್ ಆದ ನಂತರ ಬಲರಾಮನ ವಿಚಾರಕ್ಕೆ ಬರಬಹುದಾದಂತಹ ಒಂದಷ್ಟು ಚರ್ಚೆ, ಕಾಮೆಂಟ್ಸ್ಗಳಿಗೆ ನಿರ್ದೇಶಕರಾಗಿ ನೀವು ಹೇಗೆ ಸಿದ್ಧರಿದ್ದೀರಿ? ಒಬ್ಬ ಸಿನಿಮಾ ನಿರ್ದೇಶಕ ಯಾವಾಗಲೂ ಅದಕ್ಕೆ ಸಿದ್ಧ ಆಗಿರಬೇಕು. ಯಾಕೆಂದರೆ ನಾವು ಪಬ್ಲಿಕ್ ವ್ಯೂ ಅಲ್ಲಿ ಇರುವಂಥವ್ರು. ನಾವೊಂದು ಸಿನಿಮಾ ಮಾಡಿದ್ಮೇಲೆ ಇಟ್ ಈಸ್ ಓಪನ್ ಟು ಪಬ್ಲಿಕ್. ಅವರು ನಮಗೆ ಪ್ರಶ್ನೆಗಳನ್ನ ಕೇಳ್ಬೋದು, ಅದ್ರ ಬಗ್ಗೆ ಕಮೆಂಟ್ಸ್ಗಳನ್ನ ಪಾಸ್ ಮಾಡ್ಬೋದು, ರಿವ್ಯೂಗಳನ್ನ ಮಾಡ್ಬೋದು. ಅದಕ್ಕಾಗಿ ನಾನು ಬಹಳ ಕುತೂಹಲದಿಂದ ಕಾಯ್ತಿದ್ದೀನಿ. ಸಿನಿಮಾ ಅಂತ ತುಂಬ ಸಂಭಾಷಣೆ ಬೇರೆ ಬೇರೆ ಲೆವೆಲಲ್ಲಿ ಇರುತ್ತೆ. ಈ ನೀವು ಮಾಡೋ ಸಿನಿಮಾಗಳನ್ನ ಸ್ವಲ್ಪ ತುಂಬ ಕ್ಲಾಸ್ ರೂಢಿಗಳನ್ನ ತೋರಿಸ್ದಂಗೆ ಅನ್ಸುತ್ತೆ. ಬನ್ನಿ ಹೋಗಿ ಆ ಸಂಭಾಷಣೆ ಹೆಚ್ಚಿರುತ್ತಲ್ಲ, ಹೇಗೆ? ಅದು ಆ್ಯಕ್ಚುಲಿ ಏನಾಗುತ್ತೆ ಅಂದರೆ, ಒಂದು ಅಂಡರ್ವರ್ಲ್ಡ್ ಕಥೆ ಅಂದಾಗ 2 ಥರ ಎಲಿಮೆಂಟ್ಸು ಇರ್ತಾರೆ. ಬಟ್ ಆ ಸಿನಿಮಾದಲ್ಲೂ ಹಾಗೆ ಇತ್ತು. ಹೌದು, ಬಟ್ ಯಾಕೆಂದ್ರೆ ಅಲ್ಲಿ ಕೊತ್ವಾಲ್ ರಾಮಚಂದ್ರ ಮತ್ತೆ ಜಯರಾಜ್ ಮಾತಾಡ್ತಿದ್ದಿದ್ದು ಆ ರೀತಿ. ನಾವು ಅಂತ ಮಾತಾಡ್ತಿದ್ರು, ನೋಡಿ ಇವ್ರೆ ಅಂತಿದ್ರು, ಆಮೇಲೆ ಸರ್ ಅಂತ ಕರಿತಿದ್ರು. ನೀವು ಅಗ್ನಿಶ್ರೀಧರ್ ಸರ್ ಮಾತಾಡ್ಸಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಅವರು ಎಲ್ಲಿ ನಿಮ್ಮ ಪ್ರಕಾರ ನೀವೇನು ಅಂದ್ಕೊಳ್ತೀರೋ ಆ ಥರ ಮಾತಾಡಿದ್ದಾರೆ. ಸೊ ಅಂಡರ್ವರ್ಲ್ಡ್ ಅಂದ್ರೆ ಎಲ್ಲ ಥರದ ಎಲಿಮೆಂಟ್ಸ್ ಇದ್ದಾರೆ. ಎಲ್ಲ ಥರದ ಎಲಿಮೆಂಟ್ಸ್ ನಾವು ಇದರಲ್ಲಿ ಸೆರೆ ಹಿಡಿಯಲು ಪ್ರಯತ್ನ ಪಟ್ಟಿದ್ವಿ. ಸಿನಿಮಾ ಸ್ವಲ್ಪ ನೀವು ಕುತ್ಕೊಂಡು ನೋಡ್ಬೋದು ಇಂಡಿಯಾಗಿ ಅಂತ ಅನ್ಸುತ್ತೆ. ಅಲ್ಲ, ಅದು ಒಳ್ಳೇದು. ಯಾಕೆಂದ್ರೆ ನನಗೆ ಒಂದು ರೌಡಿಸಮ್ ಸಿನಿಮಾ ಅಂದಿದ ಕೂಡಲೇ ತೀರಾ ಘನಘೋರ ಕೆಟ್ಟ ಪದ ಮತ್ತೆ ಭೀಕರ ವೈಲೆನ್ಸ್ ಅನ್ನು ತೋರಿಸಿ ಮಾಡಕ್ ಇಷ್ಟ ಇಲ್ಲ. ನನಗೆ ಇಡೀ ಕುಟುಂಬ ಕೂತ್ಕೊಂಡು ನೋಡುವಂತ ಸಿನಿಮಾ ಮಾಡಕ್ ಇಷ್ಟ. ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವರು, ಹಿರಿಯ ವಯಸ್ಸಿನವ್ರು ಕೂಡ ನೋಡಬಹುದಂತ ಸಿನಿಮಾ ನಮ್ಮ ಬಲರಾಮನ ದಿನಗಳು. ನೀವು ಅಂತ ಆಯ್ತು, US ಸರ್ಟಿಫಿಕೇಟ್ ವಿತ್ ಕಟ್ಸ್. ವಿನೋದ್ ಅವರು ನೀವು ಅಂತ ಹೀರೋಯಿನ ಸಂಭಾಷಣೆ ಹೇಳ್ತಾರೆ. ಸೊ ಅವ್ರಿಗೆ ಕನಿಷ್ಠ ಅಂತ ಅವ್ರು ಹೇಳಿ ಹೀರೋ ವಿನೋದ್ ಅವರು ನೀವು ಅಂತೇಳಿ ತುಂಬ ರೆಸ್ಪೆಕ್ಟಿವ್. ಅದೇ ನೀವು ಸೀರೆ ಉಟ್ಕೊಂಡ್ ಬರ್ಬೋದಾಗಿತ್ತು ಅಂತ. Oh, none in the movie. Yes, yes. ಹೌದಲ್ಲ, ವೆರಿ ಬ್ಯಾಡ್. ವೈ ಸರ್? ಐ ಡಿಡ್ ಇವನ್ ನೋಟಿಸ್. ನನಗೆ ಇಷ್ಟು ಕನ್ನಡನೇ ಗೊತ್ತು. ಸೊ ನನಗೆ ಈ ತರ ಐ ಡಿಡ್ ಇವನ್ ರಿಜಿಸ್ಟರ್ ದಟ್. ಯಾಕೆ ಸರ್? ಸಿನಿಮಾ ನೋಡೋದಕ್ಕೆ your last film, you introduced not just Chetan but lesser known people, facts like Shweta Srivatsa's first film, Samyukta Varnad, a whole lot of that. So who are the talent that you would say you would pick each cinema? First of all, I should thank you for being part of the casting of this film because you got amazing actors like Pratap on board. This film has 2 very interesting new introductions. One is Tejas Jairam. Teju is there. He is being introduced in this film. He is part of the Singli gang, and Aditya Ashray plays the Singli, who's a small-time gangster and very very interesting, almost lizard-like character. And we have another person named Srinivas bandidare ivattu. Bandidare. Srinivas who plays the role of Tommy. He is also it's his first film. There are many others whose first film this is. ಆಮೇಲೆ ಇಲ್ಲಿ ಆಕ್ಟ್ ಮಾಡಿರೋ ಅನೇಕರು ದೊಡ್ಡ ದೊಡ್ಡ ಹೆಸರುಗಳಿದ್ದಾರೆ. ಡ್ರ್ಯಾಗನ್ ಮಂಜು ಸರ್ ಇದ್ದಾರೆ, ಮತ್ತೆ ಪ್ರತಾಪ್, ಇವರೆಲ್ಲ ಅನೇಕ ಸಿನಿಮಾಗಳನ್ನ ಮಾಡಿದ್ದಾರೆ. ಬಟ್ ಇನ್ನೂ ಎಷ್ಟೋ ಜನ 1-2 ಸಿನಿಮಾ ಮಾಡಿದ್ರು ಈ ಸಿನಿಮಾದಲ್ಲಿ ನಿಜವಾಗ್ಲೂ ಅವ್ರನ್ನವರು ಒಂದು ಸ್ಟ್ಯಾಂಪ್ ಅನ್ನು ಹಾಕ್ತಾರೆ ಈ ಸಿನಿಮಾ ಮೂಲಕ ಅಂತ ನಾನು ಎದೆ ತಟ್ಕೊಂಡು ಹೇಳಿದ್ವಿ. ಸರ್, ಇವರೆಲ್ಲ ಈಗ ನಾವು ನೋಡ್ತಾ ಇದೀವಿ, ಒಬ್ಬೊಬ್ರು ಕಣ್ಣುಗಳಲ್ಲೂ ಕೂಡ ಬೆಂಕಿ ಕಾಣಿಸ್ತಿದೆ. ಇವುಗಳನ್ನ ಹೆಂಗ್ ಹುಡುಕಿದ್ವಿ ಸರ್ ಅಂತ, ಇವರೇ ಬೇಕು ಅಂತ. ಅದು ಅವ್ರು ಅಷ್ಟು ಇನ್ವಾಲ್ವ್ ಆಗಿದ್ದಾರೆ. ಅವರು ಇನ್ನೂ ಬಲರಾಮನ ದಿನಗಳಿಂದ ಆಚೆ ಬಂದಿಲ್ಲ, ಅದಕ್ಕೆ ಆ ಬೆಂಕಿ ಇನ್ನೂ ಹಾಗೆ ಉಳ್ಕೊಂಡಿದ್ದಾರೆ. ನೋಡಿ, ಪಠಾನ್ ಅಂತೂ ಅವರು ಆಲ್ಮೋಸ್ಟ್ ಅವರು ಇನ್ನು ಹೆಂಗೆ ಅವ್ರನ್ನ ಆಚೆ ಕರ್ಕೊಂಡ್ಬರೋದು. ನಾನು ಆ ದಿನಗಳು ಸಿನಿಮಾ ಮಾಡಿದಾಗ ಸತ್ಯ ಆಕ್ಟರ್ ಇದ್ರಲ್ಲ, ಅವ್ರನ್ನ ಸರ್ದಾರ್ ಅನ್ನೋ ಒಂದು ಪಾತ್ರಕ್ಕೆ ಹಾಕಿದೆ. ಇವತ್ತಿಗೂ ಅವರು ಸರ್ದಾರ್ ಸತ್ಯ ಆಗ್ಬಿಟ್ರು. ಆ ರೀತಿ ನಮ್ಮ ಅನಿಲ್ ಈಗ ಪಠಾನ್ ಅನಿಲ್ ಆಗ್ಬಿಡ್ತಾರೆ ಅಂತ ಅನ್ಸುತ್ತೆ.
love the Kannada industry. It is my favorite industry. I worked in Tamil, Telugu, Hindi, Malayalam. But also because I was very spoiled. Every other language, like Sir was talking, I've worked with the casting director, gone for auditions, but over here I got launched with Apu. So obviously I've been spoiled from day one. When working with Chaitanya Sir has revived my excitement. He is just such an amazing filmmaker, such a sensitive man, and you can truly see it in his writing and his ways of presenting a film. When we started working on the project, I didn't realize how big of a film Aadinagalu was. But through the course of the film and obviously in every press interaction, we realized the impact he's had. And it takes a very confident and very passionate storyteller to discover and try to work on other genres. So he's waited so long to come back with this genre. So I think that in itself is very exciting for all of us to love to watch. Which Kannada? Sorry? Obsessed with na. For me, everything Kannada. Because even at home, if someone's talking to me, first my favorite word is naughty magu. Because in this movie, I have a very naughty magu. But so anytime I have a little dog, so I'll always refer to him as my naughty magu. So I think, and Dharmani Mruga, I like that title a lot of Babu. I feel like it suits him so much. So that's ಚೈತನ್ಯ ಅವರೇ, ಒಬ್ಬ ನಿರ್ದೇಶಕನಿಗೆ ಆತನ ಬರವಣಿಗೆ ಅವನ ಹಿನ್ನೆಲೆ ಮತ್ತು ಅವನ ಮನಸ್ಥಿತಿ ಪ್ರಭಾವ ಬೀರುತ್ತೆ. ನಿಮ್ಮ ಬರವಣಿಗೆಗೆ ನಿಮ್ಮ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ತುಂಬ ಪ್ರಭಾವ ಬೀರ್ತಾ ಅಂತ? ಖಂಡಿತ ಸರ್, ಫ್ಯಾಮಿಲಿ ಬ್ಯಾಕ್ಗ್ರೌಂಡು ಪ್ರಭಾವ ಬೀರುತ್ತೆ. ನಮ್ಮ ಗುರುಗಳು ಗಿರೀಶ್ ಕರ್ನಾಡ್ ಅವ್ರ ಜೊತೆ ನಾನು ಸಿನಿಮಾ ಕಲ್ತಿದ್ದು, ಅವರ ಪ್ರಭಾವ ಕೂಡ ಇದೆ. ಸೊ ಪ್ರತಿಯೊಬ್ಬರಿಗೂ ಅವರ ಬೆಳೆದು ಬಂದ ವಾತಾವರಣ ಹಾಗೂ ಅವರ ಕುಟುಂಬ ಅವ್ರಿಗೆ ದೊಡ್ಡ ಪ್ರಭಾವ ಬೀರುತ್ತೆ. ನಾನು ಯಾಕೆಂದ್ರೆ ಒಂದು ಕಲ್ಟ್ ಕ್ಲಾಸಿಕಲ್ ಸಿನಿಮಾ ಆಗೋದಕ್ಕೆ ಅದು ಕೂಡ ಕಾರಣ ಅಂತ ನಿಮ್ಮ ಬರವಣಿಗೆನೇನು ಇರ್ಬೋದು. ಓಕೆ, ಒಳ್ಳೆಯದಾಗಲಿ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.